ಯೋಗ ಮಾಡೋದ್ರಿಂದ ಏನೇ ಹೆಲ್ತ್ ಇಶ್ಯೂಸ್ ಇದ್ರು ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಈಗ ನೋಡ್ಬೋದು ಎಷ್ಟೊಂದು ಜನ ಯಂಗ್ಸ್ಟರ್ಸ್ಗೆನೆ ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್, BP, ಶುಗರ್ ಎಲ್ಲ ಸ್ಮಾಲ್ ಏಜ್ಗೆನೆ ಎಲ್ಲ ಹೆಲ್ತ್ ಇಶ್ಯೂಸು ಬಂದ್ಬಿಟ್ಟಿದೆ. ಯೋಗ ಮಾಡೋದ್ರಿಂದ ನೀವು ಆರೋಗ್ಯವಾಗಿರ್ತೀರಾ. ಯೋಗ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಹೋಲ್ ಡೇ ನಿಮ್ಮ ಬಾಡಿ ಆಕ್ಟಿವ್ ಆಗಿರುತ್ತೆ. ಯಾವುದೇ ಲೇಸಿನೆಸ್ ಅನ್ನೋದು ನಿಮ್ಮ ಬಾಡಿನಲ್ಲಿ ಕಾಣಿಸ್ಕೊಳಲ್ಲ. ಫೋಕಸ್ ಆಗಿರ್ತೀನಿ ನಾನು ಯಾವಾಗಲೂ. ಈಗ ಓದೋದಿದ್ರೆ ಓದೋದ ಕಡೆನೇ ಕಾನ್ಸಂಟ್ರೇಷನ್ ಇರುತ್ತೆ, ಬೇರೆ ಯಾವ ಕಡೆನೂ ಕಾನ್ಸಂಟ್ರೇಷನ್ ಹೋಗಲ್ಲ ನನಗೆ, ಒಂದೇ ಕಡೆ ಫೋಕಸ್ ಇರುತ್ತೆ. ಈಗ ಯೋಗ ಮಾಡಬೇಕಾದಾಗ ಯೋಗ ಕಡೆ ಫೋಕಸ್ ಇರುತ್ತೆ, ಡ್ಯಾನ್ಸ್ ಮಾಡಬೇಕಾದಾಗ ಡ್ಯಾನ್ಸ್ ಕಡೆನೇ ಫೋಕಸ್ಸು. ಅವಾಗ ಬೇರೆ ಏನೋ ನೆಗೆಟಿವ್ ಥಾಟ್ಸ್ ಏನೂ ಬರೋದಿಲ್ಲ. ನಾನು ಹೆಲ್ತಿ ಆಗಿದ್ದೀನಿ. ಹೆಲ್ತಿ ಫುಡ್ಸು ಕೂಡ ತಿನ್ನಬೇಕಾಗತ್ತೆ ಹೆಲ್ತಿ ಆಗಿರೋದಕ್ಕೆ. ಜೊತೆಗೆ ಯೋಗನೂ ಇರಬೇಕು. ಎಲ್ಲರೂ ಅನ್ಕೋತೀರಾ ಯೋಗ ಅಂದರೆ ಡಿಫಿಕಲ್ಟ್ ಪೋಸ್ಚರ್ ಮಾಡಬೇಕು, ಆಸನಾಸ್ ಮಾಡಬೇಕು ಅಂತ. ಆ ಥರದ್ದೇನು ನಿಯಮಗಳಿಲ್ಲ ಯೋಗದ್ರಲ್ಲಿ. ಯೋಗ ಅಂದರೆ ಇಟ್ಸ್ ಜಸ್ಟ್ ದ ಕಂಟ್ರೋಲ್ ಆಫ್ ಅವರ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ಯೋಗ ಮಾಡಬೇಕಂದ್ರೆ ಆಸನನೇ ಮಾಡಬೇಕಂತ ಏನು ನಿಯಮ ಇಲ್ಲ. ನಾರ್ಮಲ್ ಎಕ್ಸಸೈಸ್ ಆಗಿರ್ಬೋದು, ಮೆಡಿಟೇಷನ್ ಇಲ್ಲ ಪ್ರಾಣಾಯಾಮದಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಮೆಡಿಟೇಷನಲ್ಲೂ ಕೂಡ ಎಷ್ಟೊಂದು ಟೈಪ್ಸ್ ಇದೆ. ಅದೆಲ್ಲ ಡೈಲಿ ಹಾಫ್ ಆನ್ ಅವರ್ ಮಾಡಿದ್ರೆ ಸಾಕು.